ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪೂರ್ತಿ ವಿಡಿಯೋ ನೋಡಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ. ತುಂಬ ಹಣ್ಣಾಗಿರುವಂಥ ಚಿಕ್ಕೆ ಬಾಳೆಹಣ್ಣು ಅಂತ ನೋಡಿ, ಆ ಹಣ್ಣನ್ನು ನಾನಿಲ್ಲಿ 2 ತಗೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಸಕ್ಕರೆ, 1 ಏಲಕ್ಕಿಯನ್ನು ತೊಗೊಂಡಿರೋದು. ಸೊ ನೆಕ್ಸ್ಟಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಬೇಕಾಗತ್ತೆ ನೋಡಿ. ನೆಕ್ಸ್ಟಲ್ಲಿ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಂಬಾ ಟೈಮನ್ನು ವೇಸ್ಟ್ ಮಾಡ್ತಾಯಿಲ್ಲ, ತುಂಬ ಬೇಗನೆ ನಿಮಗೆ ಈ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹಣ್ಣನ್ನು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡುವಾಗ ನಾನೀಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಹಣ್ಣು ತುಂಬ ಸ್ವೀಟ್ ಆಗಿರೋದ್ರಿಂದ ತುಂಬ ಸಕ್ಕರೆನ ಹಾಕಲ್ಲ. 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಹಣ್ಣೆಲ್ಲ ಸ್ಮ್ಯಾಶ್ ಆಗೋವರೆಗೂ ಸ್ಪೂನಿಂದ ಈ ಥರ ನೀಟಾಗಿ ನಾನು ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಏಲಕ್ಕಿನ ಕುಟ್ಬಿಟ್ಟು ಏಲಕ್ಕಿ ಪೌಡರನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ 1 ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ನಾನು ಯೂಸ್ ಮಾಡ್ತೀನಿ. ತುಂಬ ಸೋಡಾ ಪುಡಿನ ಯೂಸ್ ಮಾಡಲ್ಲ, ಒಂದೇ 1 ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಸ್ವಲ್ಪ ಸೋಡಾ ಪುಡಿ. ಹಾಗೆ ನೆಕ್ಸ್ಟಲ್ಲಿ ಬಂದುಬಿಟ್ಟು ಅಜ್ವಾನನ್ನು ಹಾಕ್ತಾ ಇರೋದು. ಹಾಗೆ ಅದರ ಜೊತೆಗೆ ನಾನಿಲ್ಲಿ ಏಲಕ್ಕಿಯನ್ನು ಕೂಡ ಕುಟ್ಟಿದ್ದೆ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇವಾಗ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿರೋದು. ತುಂಬ ಜಾಸ್ತಿ ಇದು ಮೈದಾ ಹಿಟ್ಟನ್ನು ತಗೊಳ್ಳೋದಿಲ್ಲ. ಸೊ ಮೀಡಿಯಮಲ್ಲಿ ನಾನಿಲ್ಲಿ ಹಾಕ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಈ ಥರ ಚೆನ್ನಾಗಿ ಕಲಿಸ್ತಾ ಬನ್ನಿ. ಇದು ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ, ಒಂದು 10ರಿಂದ 15 ನಿಮಿಷದ ಒಳಗೇ ನಿಮಗೆ ಈ ಸ್ವೀಟು ಬೋಂಡ ರೆಡಿ ಆಗುತ್ತೆ. ಇದರಲ್ಲಿ ನಾನು ಇದೇ ಒಂದು ಏನು ಕಲಿಸಿರುವಂಥ ಈ ಹಿಟ್ಟಲ್ಲಿ 2 ರೆಸಿಪಿಯನ್ನು ನಾನು ಇವಾಗ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ನೋಡಿ, ಈ ಥರ ರೆಡಿ ಆಗೋಯಿತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಆ್ಯಡ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಜೀರಿಗೆಯನ್ನು ಪೌಡ್ರ್ ಮಾಡಿ ಹಾಕಾಯಿತು. ತುಂಬಾ ಪೌಡ್ರ್ ಹಾಕಬಾರ್ದು, ಸ್ವಲ್ಪ ತರಿಯಾಗಿದ್ರೆ ಸಾಕು. ಇವಾಗ ನೆಕ್ಸ್ಟಲ್ಲಿ ನಾನು ಮೊದಲನೇ ರೆಸಿಪಿ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ನಾನಿಲ್ಲಿ ಕರಿತಾ ಇದ್ದೀನಿ. ಎಣ್ಣೆಯಲ್ಲಿ ನಿಮಗೆ ಕರಿಯೋ ಐಟಮ್ಸ್ ಇಷ್ಟ ಅನ್ನೋ ಹಾಕಿದರೆ ನೀವು ಈ ಥರ ಕರಿದು ಕೂಡ ತಿನ್ಬೋದು. ಇಲ್ಲ ನಿಮಗೆ ಆಯಿಲ್ ಜಾಸ್ತಿ ಹಿಡಿಯುತ್ತೆ, ತುಂಬ ಆಯಿಲಿ ಫುಡ್ ನಾವು ತಿನ್ನಲ್ಲ ಅನ್ನುವಂಥವ್ರು ನೀವು ಈ ಥರ ಬಾಣಲೆನಲ್ಲಿ ನೋಡಿ ಈ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಬಟ್ ಈ 2 ರೆಸಿಪಿನಲ್ಲಿ ಟೇಸ್ಟನ್ನು ಕೇಳಿದ್ರೆ ಫಸ್ಟ್ ಒಂದು ಮಾಡಿರುವಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ರಿಸಲ್ಟ್ ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ಈ 2ರಲ್ಲೂ ಕಂಪೇರ್ ಮಾಡಿದರೆ ನಾವೇನು ಬೋಂಡ ಥರ ಕರೆದಿದ್ದೇವೆ ನೋಡಿ, ಅದು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ರೀತಿ ನೀವು ಮಾಡಿಬಿಟ್ಟು ಈ 2 ಸ್ಟೈಲ್ನಲ್ಲಿ ನೀವು ಈ ಸ್ವೀಟನ್ನು ಮಾಡಿ ಅದರಲ್ಲಿ ಯಾವ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ಇಷ್ಟೇ ಈ ರೆಸಿಪಿ ಇರೋದು. ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಈವ್ನಿಂಗಲ್ಲಿ ಮಾಡಿಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.